ಯೋಜನೆಯ ವಿರುದ್ಧ ಬಿಜೆಪಿ ಕಡೆಯಿಂದ ಸಮರ ಮುಂದುವರಿತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಕಾಂಗ್ರೆಸ್ಗೆ ಚಿನ್ನದ ಮೊಟ್ಟೆ ಇಡುವಂತ ಯೋಜನೆ ಯಾವುದು ಇದು ಟೌನ್ಶಿಪ್ ಯೋಜನೆ ಅಂತ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಭೂಮಾಫಿಯಾವನ್ನು ನಡೆಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಸ್ಟೇಟ್ಮೆಂಟ್ ಇದು. ಸರ್ಕಾರಕ್ಕೆ ಸಮಾಧಿ ಕಟ್ಟುವ ಸಮಯ ಬಂದಿದೆ ಅಂತ ಸಿಟಿ ರವಿ ಹೇಳ್ತಾರೆ. ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ನಾಯಕರ ಆಕ್ರೋಶ ಇದು. ಫ್ರೀಡಂ ಪಾರ್ಕ್ ಅಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸೊ ಕಾಂಗ್ರೆಸ್ಗೆ ಚಿನ್ನದ ಮೊಟ್ಟೆ ಇಡುವ ಯೋಜನೆ ಇದು ಅಂತ ಆರ್ ಅಶೋಕ್ ಅವರು ನೇರವಾಗಿ ಸರ್ಕಾರದ ವಿರುದ್ಧ ಡಿ.ಕೆ. ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅಣ್ಣ ತಮ್ಮಂದಿರು ಭೂಮಾಫಿಯಾವನ್ನು ನಡೆಸ್ತಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಅವರ ಸ್ಟೇಟ್ಮೆಂಟ್. ಇದರ ಜೊತೆಗೆ ಸರ್ಕಾರಕ್ಕೆ ಸಮಾಧಿ ಕಟ್ಟುವ ಸಮಯ ಬಂದಿದೆ ಅಂತ ಸಿಟಿ ರವಿ ಹೇಳ್ತಾ ಇದ್ದಾರೆ. ಒಂದು ಚೂರು ನಮ್ದು ಪಾತ್ರ ಇಲ್ಲ ಇದರಲ್ಲಿ. ನಾವು ನೋಟಿಫಿಕೇಶನ್ ಮಾಡಿಲ್ಲ, ಅಕ್ವೈರು ಮಾಡಿಲ್ಲ, ಯಾವುದೇ ಪ್ರೊಸೀಡಿಂಗ್ಸು ಮಾಡಿಲ್ಲ. ಸದಾನಂದ ಗೌಡ್ರು ಇದ್ದಾಗ ಮುಖ್ಯಮಂತ್ರಿ ಒಂದು ಸರ್ಕಾರದ ಮೀಟಿಂಗ್ ಕರೆದರು. ಕೇಂದ್ರ ಸರ್ಕಾರ ಅಕ್ವಿಜೇಷನ್ಗೆ ಕಾಯ್ದೆಯನ್ನ ಬದಲಾವಣೆ ಮಾಡಿದರೆ ಅದಕ್ಕೋಸ್ಕರ ಈ ಬಿಡದಿ ಪ್ರಾಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸದಾನಂದ ಗೌಡ್ರು. ಜಗದೀಶ್ ಶೆಟ್ಟರು ಅಷ್ಟೇ ಬಂದಾಗ ಇದನ್ನ ಯಾವುದೇ ಅಕ್ವಿಜೇಷನ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಲಿಲ್ಲ. ಯಡಿಯೂರಪ್ಪನವರು ಇದ್ದಾಗ ರೈತರು ಬಂದು ಕೇಳಿದ್ರು, ಈ ಬಿಡದಿ ಪ್ರಾಜೆಕ್ಟ್ ಬೇಡ ಸಾರ್ ಅಂತ, ನಾ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಕೇಳ್ತಾ ಇದ್ದಾರೆ, ಅಶೋಕ್ ಅವರೇ ನೀವು ಕಂದಾಯ ಸಚಿವರಾಗಿದ್ದೀರಿ, ನೀವು ಸೈನ್ ಹಾಕಿಲ್ವ ಅಂತಾರೆ. ನಾನು ಯಾವುದಕ್ಕನ ಸೈನ್ ಹಾಕಿದ್ರೆ ತೋರಿಸಿ, ನೀವು ನಾನು ಯಾವ್ದಾನ ಬಿಡದಿ ಪ್ರಾಜೆಕ್ಟ್ಗೆ ಅಕ್ವಿಜೇಷನ್ಗೆ ಸೈನ್ ಹಾಕಿದಿನ ತೋರಿಸಿ, ಪ್ರೊಸೀಡಿಂಗ್ಸ್ಗೆ ಸೈನ್ ಹಾಕಿದಿನ ತೋರಿಸಿ. ಇದರಲ್ಲಿ ಬಿಜೆಪಿ ಪಾತ್ರ ಎಳ್ಳಷ್ಟು ಇಲ್ಲ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ನಾವು ಇಳಿದಿದ್ದೀರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೇ, ಅವ್ರು ಅಕ್ವಿಜೇಷನ್ ಮಾಡಿಲ್ಲ, ಪ್ರೊಸೀಡಿಂಗ್ಸ್ ಅಷ್ಟೇ ಮಾಡಿದ್ದವರು. ಅಕ್ವಿಜೇಷನ್ಗೆ ಅವರು ಅವಕಾಶ ಕೊಟ್ಟಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೈತರಿಗೆ ವಿರೋಧ ಆದಂತ ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ ಅಂತ ಅಧಿವೇಶನದಲ್ಲೇ ಘೋಷಣೆ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ, ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು. ನಿಮಗೆ ಬಹುಶಃ ಅರ್ಥ ಆಗಿರ್ಬೇಕು. ಇತ್ತೀಚೆಗೆ ನೀವು ಅಧಿಕಾರಿಗಳನ್ನು ಕಳಿಸಿದ್ರಿ. ನಮ್ಮ ತಾಯಿಯಂದಿರು ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ರು. ಯಾವ ಸೇವೆ ಮಾಡಿದ್ರು? ಪೊರಕೆ ಸೇವೆ ಮಾಡಿದ್ರು. ನಿನ್ನೆ ಒನಕೆ ಪೂಜೆ ಮಾಡಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ಒನಕೆ ಪೂಜೆ ಮಾಡಿದ್ದಾರೆ. ಪೊರಕೆ ಸೇವೆಯ ರುಚಿಯನ್ನ ನಿಮ್ಮ ಸರ್ಕಾರ ಅರ್ಥ ಮಾಡಿಕೊಳ್ಳದೆ ಇದ್ರೆ, ಒನಕೆ ಸೇವೆ ಆದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮ್ಗೆ ಇರಲಿ. ಪೊಲೀಸರ ಮೂಲಕ ಕೆಲವರನ್ನ ಎದುರಿಸಬಹುದು, ಇಡೀ ರೈತ ಸಮೂಹವನ್ನು ಎದುರಿಸಕ್ ಆಗಲ್ಲ. ನರಗುಂದ ಗೋಲಿಬಾರ್ ಆಯ್ತು, ರೈತರು ಗುಂಡಿಗೆ ಎದೆ ಕೊಟ್ಟರು, ಬೆನ್ ತೋರಿಸಿ ಓಡೋಗ್ಲಿಲ್ಲ. ಪರಿಣಾಮ ಏನಾಯ್ತು? 83ರಲ್ಲಿ ಚುನಾವಣೆ ನಡೆದಾಗ ಅವತ್ತಿನ ರೈತ ವಿರೋಧಿ ಸರ್ಕಾರ ಮತ್ತೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ತರ ನೀವು ಮಾಡ್ಲಿಕ್ಕೆ ಹೊರಟ್ರೆ ನೀವು ಮತ್ತು ನಿಮ್ಮ ಸರ್ಕಾರ ರಾಜಕೀಯವಾಗಿ ಸಮಾಧಿ ಆಗೋದು ಖಂಡಿತ.
ಅದಕ್ಕಾಗಿ ನಾನು ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಇನ್ನು ಬಿಜೆಪಿಯ ಪ್ರತಿಭಟನೆಯ ಕುರಿತು ನಮ್ಮ ಪ್ರತಿನಿಧಿ ರಂಜನ್ ಆರ್ ಅಶೋಕ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಎನ್ಎಸ್ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಡದಿ ರೈತರ ಟೌನ್ಶಿಪ್ ವಿಚಾರವಾಗಿ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬೈರಮಂಗಲದಲ್ಲಿ ಸುಮಾರು 500 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಮಾತ್ರ ಅದೇ ಧೋರಣೆ ತೋರ್ತಿದೆ. ಸರ್, ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆನೂ ರಿಯಲ್ ಎಸ್ಟೇಟ್ ತೊಡೆದಿದೆ. ಬೈರಮಂಗಲದ ಬಿಡದಿ ಪ್ರಾಜೆಕ್ಟು, ಈ ಕಡೆ ಆನೇಕಲ್ನಲ್ಲಿ KDB ಪ್ರಾಜೆಕ್ಟು, ಈ ಕಡೆ ಯಲಹಂಕ ಎಲ್ಲ ಮತ್ತೆ BDA ಪ್ರಾಜೆಕ್ಟ್ಗಳು, ಈ ಕಡೆ ಬೆಂಗಳೂರು ಸೌತಲ್ಲಿ ಮತ್ತೆ BDA ಅಕ್ವಿಜೇಷನ್ನು. ಅಂದರೆ ಅವ್ರಿಗೆ ಇನ್ನಿರೋದು 1.5 ವರ್ಷದಲ್ಲಿ ಲೂಟಿ ಹೊಡ್ಕೊಂಡು ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರನ್ನು ತೃಪ್ತಿ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅದಕ್ಕೋಸ್ಕರ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರುವಂಥ ಈ ಬಿಡದಿ ಪ್ರಾಜೆಕ್ಟ್ ಇದರ ವಿರುದ್ಧವಾದಂಥ ಧ್ವನಿಯನ್ನು BJP ಎತ್ತಿದಿರಿ. ಯಾಕಂದರೆ ನಮಗೆ ರೈಟ್ಸ್ ಇದೆ. ನಾವು ಈ ಬಿಡದಿ ನೋಟಿಫಿಕೇಷನ್ನಲ್ಲಾಗಲಿ ಪ್ರೊಸೀಡಿಂಗ್ಸಲ್ಲಾಗಲಿ ಏನೂ ನಾವು ಮಾಡಿಲ್ಲ. ಇಲ್ಲಿ ಮಾಡಿರೋದು ಪೂರ್ತಿ ಕಾಂಗ್ರೆಸ್ ಅವರೇ. ಅದರಿಂದ ನಮಗೆ ಪೂರ್ತಿ ಅಧಿಕಾರ ಇದೆ. ಇವತ್ತು ರೈತರ ಪರವಾಗಿ ನ್ಯಾಯಯುತವಾಗಿ ಧೈರ್ಯವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಬಿಡಲ್ಲ. ಸೊ ಸಮಿತಿ ರಚನೆ ಆಗಿದೆ ಸರ್ ಒಂದ್ ಕಡೆಯಿಂದಾಗಿ. ಅದು ಬೋಗಸ್ಸು. ಸುಮ್ಮನೆ ಪೋಸ್ಟ್ಪೋನ್ ಮಾಡಿ ಅಧಿವೇಶನ ಬರ್ತಾ ಇದೆಯಲ್ಲ, ಅದಕ್ಕೆ ಕಣ್ಣೋರ್ಸು ಅಂತ ನಾವು ಸಮಿತಿ ಮಾಡಿದರೆ ಅದು ರಿಪೋರ್ಟ್ ಬರಲಿ ಆಮೇಲೆ ಚರ್ಚೆ ಮಾಡಿ ಅಂತ ಹೇಳೋಕ್ಕೋಸ್ಕರ ಅಧಿವೇಶನದಲ್ಲಿ ಅದಕ್ಕೋಸ್ಕರ ಮಾಡಿರುವಂಥ ಹುನ್ನಾರ ಇದು. ಇದರಲ್ಲಿ ಏನೂ ಇಲ್ಲ. ಮತ್ತು ರೈತರಿಗೆ ಒಕ್ಕಲು ಬೆಸೋದು, ಅಷ್ಟರಲ್ಲಿ ಏನೇನಾಗ್ತವೆ ರೈತರನ್ನ ಓಡಿಸ್ಬಿಡೋದು, ಅಲ್ಲಿಂದ ಪೊಲೀಸರು ಬೆದರಿಕೆ ಹಾಕೋದು, ಇಷ್ಟು ಮಾಡ್ತಾರೆ. ತಾವು ಕೂಡ ಹಸಿರು ಶಾಲನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ. ಈಗ ಬಿಜೆಪಿ ಪ್ರಮುಖ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾನು ರೈತನ ಮಗನೇ, ನಮ್ಮ ತಂದೆನೂ ರೈತ, ನಾನು ರೈತನಾಗಿ ಹೊಲದಲ್ಲಿ ಕೆಲಸ ಮಾಡಿದ್ದೀನಿ. ಶಾಲೆಗೆ ಹೋಗ್ಬೇಕಾದ್ರೆ ಫಸ್ಟು ನಾವು ಹೊಲದಲ್ಲಿ ಕೆಲಸ ಮಾಡಿ ಆಮೇಲೆ ಶಾಲೆಗೆ ಹೋಗೋ ಪದ್ಧತಿ ಇದ್ದಿದ್ದು ನಮ್ಮಲ್ಲೆಲ್ಲ. ಅದರಿಂದ ರೈತ ಉಳಿದ್ರೆ ದೇಶ ಉಳಿತತೆ, ರೈತ ಉಳಿದ್ರೆ ನಾಡು ಉಳಿತತೆ. ಅದು ಫಲವತ್ತಾದಂಥ ಜಮೀನು. ಎಲ್ಲೋ ಒಂದು ಕಡೆ ಬೀಳ್ ಜಮೀನು ಇದ್ರೆ ಮಾಡ್ಗಂಡ್ಲಿ ಇವರು. ಅದು ಫಲವತ್ತಾದ ಜಮೀನುಗಳು ಕೈ ಇಡೋವಂಥದಕ್ಕೆ ನಾವು ವಿರೋಧ ಮಾಡಿದಿರಿ. ಇದನ್ನ ಪ್ರಾಜೆಕ್ಟ್ ಆಗಕ್ಕೆ ಬಿಡಲ್ಲ. ರೈತರ ಜಮೀನನ್ನು ರೈತರಿಗೆ ಕೊಡಿಸ್ತೀರಿ. ಸರ್, ಲಾಸ್ಟ್ ಕ್ವಶನ್. ಈಗ ಸರ್, GBA ಚುನಾವಣೆ ಇತ್ತು. GBA ಚುನಾವಣೆ ಡಿಸೆಂಬರ್ 31ಕ್ಕೆ ಮುಂದೂಡಿಕೆ ಆಗಿದೆ ಸರ್ ಕೋರ್ಟ್ನಲ್ಲಿ. ಕಾಂಗ್ರೆಸ್ ಅವರು ಬೆಂಗಳೂರಲ್ಲಿ ಗೆಲ್ಲಲ್ಲ. ಯಾಕಂದರೆ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅನ್ಯಾಯವಾಗಿ ತೆರಿಗೆಗಳನ್ನು ಹಾಕಿದ್ದಾರೆ. ಕಸದ ತೆರಿಗೆ, ಹಾಲಿನ ತೆರಿಗೆ, ಆಲ್ಕೋಹಾಲ್ ತೆರಿಗೆ, ಕರೆಂಟ್ ತೆರಿಗೆ, ಏನೇನಾಯ್ತು ಎಲ್ಲ ತೆರಿಗೆ ಹಾಕ್ಬಿಟ್ಟು ಜನನ ಸಾಯಿಸ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಗೆಲ್ಲಲ್ಲ. ಅದಕ್ಕೋಸ್ಕರ ಚುನಾವಣೆ ಮುಂದಕ್ಕೆ ಹಾಕ್ಸಿದ್ದಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿದೆ. ಕ್ಯಾಂಪಸ್ ನಮ್ಮ ಜೊತೆ ನಾನು ಅಥರ್ವರ್ಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.